ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ ಭಾರತಿ ವಿಷ್ಣುವರ್ಧನ್ ಅವರು. ಅಭಿಮಾನ್ ಸ್ಟುಡಿಯೋದಲ್ಲಿ ಜಾಗ ನೀಡೋದಕ್ಕೆ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈ ಹಿಂದೆ ಹೇಳಿದ್ರು ಕೂಡ ಅಭಿಮಾನ್ ಸ್ಟುಡಿಯೋದಲ್ಲಿ 10 ಗುಂಟೆ ಜಮೀನನ್ನ ಕೊಡಿ, ವಿಷ್ಣುಗೆ ಗೌರವ ಸಮರ್ಪಿಸುವುದಕ್ಕೆ ಜಾಗ ಮೀಸಲಿಡೋದಕ್ಕೆ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಅಭಿಮಾನಿಗಳ ಭಾವನೆಗೆ ನ್ಯಾಯ ಒದಗಿಸುವಂತೆ ಮನವಿ ಮಾಡಲಾಗಿದೆ. ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. 10 ಗುಂಟೆ ಜಾಗವನ್ನು ಬಿಟ್ಕೊಡಿ ಅಂತ ಹೇಳಿಬಿಟ್ಟು ಸಿದ್ದರಾಮಯ್ಯನವರಿಗೆ ಅಭಿಮಾನ್ ಸ್ಟುಡಿಯೋದಲ್ಲಿ 10 ಗುಂಟೆ ಜಾಗಕ್ಕಾಗಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ ಭಾರತಿ ವಿಷ್ಣುವರ್ಧನ್ ಅವರು. ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಸಿದ್ದರಾಮಯ್ಯರ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವಿಷ್ಣು ಸಮಾಧಿಯನ್ನ ತೆರವು ಮಾಡಿದ್ರು, ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹಾಗೆ ಸಾಕಷ್ಟು ಜನ ಕಲಾವಿದರು ಕೂಡ ಇದರ ವಿರುದ್ಧ ಧ್ವನಿ ಎತ್ತಿದ್ರು. ಕಿಚ್ಚ ಸುದೀಪ್ ಕೂಡ ಇಷ್ಟು ದಿನ ಸುಮ್ಮನಿದ್ವಿ, ಇನ್ನು ಮುಂದೆ ಏನು ಮಾಡಬೇಕು ಅದನ್ನ ಮಾಡ್ತೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು. ಇದೀಗ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ದಾರೆ ಭಾರತಿ ವಿಷ್ಣುವರ್ಧನ್, ಜೊತೆಗೆ ಅನಿರುದ್ಧ್ ಕೂಡ ಇರುವಂಥದ್ದು. ಸೊ 10 ಗುಂಟೆ ಜಾಗವನ್ನು ಬಿಟ್ಕೊಡಿ ಅಂತ ಹೇಳಿಬಿಟ್ಟು ಮನವಿಯನ್ನು ಮಾಡಿಕೊಂಡಿದ್ದಾರೆ. ವಿಷ್ಣು ಅಭಿಮಾನಿಗಳಿಗೆ ಸರ್ಕಾರದಿಂದ ಇದೀಗ ಗುಡ್ ನ್ಯೂಸ್ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಕರ್ನಾಟಕ ರತ್ನ ನೀಡುವ ಬಗ್ಗೆ ಸಂಪುಟದಲ್ಲಿ ಚರ್ಚೆ ನಡೆಯುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ನಾಳೆಯ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಮಾಲೋಚನೆ ನಡೆಸಲಾಗುತ್ತೆ. ಚಿತ್ರರಂಗದ ಗಣ್ಯರಿಂದಲೇ ಈಗಾಗಲೇ ಸಿದ್ದರಾಮಯ್ಯರಿಗೆ ಮನವಿ ಕೂಡ ಹೋಗಿರುವಂಥದ್ದು. ಗಣ್ಯರ ಮನವಿ ಗಂಭೀರವಾಗಿ ಪರಿಗಣಿಸಿದೆ ಸರ್ಕಾರ. ಸುದೀಪ್ ಕೂಡ ಈ ವಿಚಾರವಾಗಿ ದನಿ ಎತ್ತಿದ್ರು. ವಿಷ್ಣು ಅಭಿಮಾನಿಗಳಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಸದ್ಯದಲ್ಲೇ ಸಿಗತ್ತಾ ಕಾದ್ ನೋಡಬೇಕು. ಕರ್ನಾಟಕ ರತ್ನ ನೀಡುವ ಬಗ್ಗೆ ಸಂಪುಟದಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ನಾಳೆಯ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಮಾಲೋಚನೆ ಕೂಡ ನಡೆಸಲಾಗುತ್ತೆ. ಸೊ ಭಾರತಿ ವಿಷ್ಣುವರ್ಧನ್ ಅವರು ಭೇಟಿಯಾಗಿದ್ದಾರೆ. ಇದೆ, ವಿಶ್ವಾಸ ಇದೆ, ಮಾಡಬಹುದು ಅಂತ. ಆಗಲಿ, ಎಲ್ಲರೂ ಸಂತೋಷ ಪಡೋದಕ್ಕೆ ಒಂದು ಅವಕಾಶ ಇದೆ ಅಂದರೆ ಅದಕ್ಕೆ ನಾವು ಅದು 17ನೇ ತಾರೀಕು ಒಳಗಡೆ ಏನಾದರೂ ಆದರೆ ಸಂತೋಷ. ನೋಡ್ಬೇಕು, ಅನೌನ್ಸ್ ಮಾಡ್ತೀನಿ ಅಂತ ಹೇಳಿಲ್ಲ. ಇದೆ, ವಿಶ್ವಾಸ ಇದೆ, ಮಾಡಬಹುದು ಅಂತ. ಆಗಲಿ, ಎಲ್ಲರೂ ಸಂತೋಷ ಪಡೋದಕ್ಕೆ ಒಂದು ಅವಕಾಶ ಇದೆ ಅಂದರೆ ಅದಕ್ಕೆ ನಾವು ಅದು 17ನೇ ತಾರೀಕು ಒಳಗಡೆ ಏನಾದರೂ ಆದರೆ ಸಂತೋಷ. ನೋಡ್ಬೇಕು, ಕೇವಲ 10 ಗುಂಟೆ ಜಾಗ ಏನಿದೆ ಅದು ಅಭಿಮಾನಿಗಳಿಗೋಸ್ಕರ, ಅಭಿಮಾನಿಗಳು ಬಂದು ಅಲ್ಲಿ ಪೂಜೆ ಸಲ್ಲಿಸೋದಕ್ಕೆ, ನಮನಗಳನ್ನ ಸಲ್ಲಿಸೋದಕ್ಕೆ, ಶ್ರದ್ಧಾಂಜಲಿಯನ್ನ ಸಲ್ಲಿಸೋದಕ್ಕೋಸ್ಕರ ಅವಕಾಶ ಮಾಡಿಕೊಡಿ, ಅನುಮತಿ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ. ಅಲ್ಲಿ ಸ್ಮಾರಕ ಏನಿತ್ತು, ಮಂಟಪ ಏನಿತ್ತು, ಅದು ಮೊದಲು ನಾವೇ ಕಟ್ಸ್ಕೊಂಡಿದ್ವಿ. ಈಗಲೂ ಕೂಡ ಅದನ್ನ ನಾವೇ ಕಟ್ತೀವಿ. ಅದಕ್ಕೆ ಅನುಮತಿ ಕೊಡಿ ಅಂತ ಕೇಳ್ಕೊಂಡಿದೀವಿ. ಹಾಗೇನೆ 18ನೇ ತಾರೀಕು ಒಳಗಡೆ ಇದು ಆದ್ರೆ ಬಹಳ ಸಂತೋಷ ಅಂತಾನು ಹೇಳೋದು. ಆದ್ರೆ ಅದು ಆಗೋದು ಸ್ವಲ್ಪ ಕಷ್ಟ ಅಂತ ಹೇಳಿದ್ರು. ಯಾಕಂತಂದ್ರೆ ಯಾವುದೇ ತರದ ಮುಂದೆ ಸಮಸ್ಯೆ ಬರಬಾರ್ದು ಅನ್ನೋದಕ್ಕೋಸ್ಕರ ಅರಣ್ಯ ಇಲಾಖೆ ಜೊತೆಯಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರು. ಅರಣ್ಯ ಇಲಾಖೆದವರು ಕೂಡ ಅಂಜುಮ್ ಪರವೇಜ್ ಅವರು ಅಲ್ಲಿದ್ರು. ಅವರು ಕೂಡ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರವಿಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ರವಿಕುಮಾರ್, ಒಂದ್ ಕಡೆ ಅಭಿಮಾನಿಗಳು ಆಕ್ರೋಶನ ವ್ಯಕ್ತಪಡಿಸಿದ್ರು, ಇನ್ನೊಂದು ಕಡೆ ಸಾಕಷ್ಟು ಜನ ಕಲಾವಿದರು ಕೂಡ ಈ ಒಂದು ವಿಚಾರವಾಗಿ ಕೈ ಜೋಡಿಸಿದ್ರು. ಇದೀಗ ಸಿಎಂನ ಹೋಗಿ ಭೇಟಿ ಮಾಡಿದ್ದಾರೆ, ಚರ್ಚೆ ಕೂಡ ಆಗಿದೆ. ಏನೆಲ್ಲ ಡೆವಲಪ್ಮೆಂಟ್ ಆಗ್ಬೋದು ಮುಂದಿನ ದಿನಗಳಲ್ಲಿ? ಗುಡ್ ನ್ಯೂಸ್ ಸಿಗುತ್ತಾ ಸರ್ಕಾರದ ಕಡೆಯಿಂದ ಅಭಿಮಾನಿಗಳಿಗೆ ಹಾಗೆ ಕಲಾವಿದರಿಗೆ? ಎಸ್ ರೋಜಾ, ಯಾಕಂತಂದ್ರೆ ವಿಷ್ಣುವರ್ಧನ್ ಅವರ ಒಂದು ಸಮಾಧಿ ವಿಚಾರವಾಗಿ ಸಾಕಷ್ಟು ವರ್ಷಗಳಿಂದ ಕೂಡ ಎಲ್ಲ ಒಂದ್ ಕಡೆ ಅಭಿಮಾನಿಗಳಲ್ಲಿ ಬೇಸರ ತಂದಂತಹ ಒಂದು ವಿಚಾರ ಅಂತ ಹೇಳ್ಬೋದು. ಯಾಕಂತಂದ್ರೆ ಇತ್ತೀಚೆಗೂ ಕೂಡ ನಡೆದಂತಹ ಒಂದಿಷ್ಟು ಘಟನೆಗಳು, ಯಾಕಂದ್ರೆ ಸರ್ಕಾರದಿಂದ ಕೂಡ ಮೈಸೂರಲ್ಲಿ ಏನು ಸಮಾಧಿಗೆ ಸ್ಥಳವನ್ನ ಕೊಟ್ಟಿದ್ರು ಕೂಡ ತದನಂತರದಲ್ಲಿ ಬೆಂಗಳೂರಲ್ಲಿರುವಂತಹ ಅಭಿಮಾನ್ ಸ್ಟುಡಿಯೋದಲ್ಲಿರುವಂತಹ ಒಂದು ಜಾಗದ ವಿಚಾರವಾಗಿ ಇತ್ತೀಚೆಗೆ ಹೈಕೋರ್ಟ್ ಆದೇಶದ ಮೇರೆಗೆ ತೆರವುಗೊಳಿಸಿದ್ರು. ತದನಂತರದಲ್ಲಿ ಅಭಿಮಾನಿ ಕೂಡ ಸಾಕಷ್ಟು ಬೇಸರಗೊಂಡಿದ್ರು. ಅದಾದ ನಂತರದಲ್ಲಿ ಕೆಲವೊಂದಿಷ್ಟು ಅಭಿಮಾನಿಗಳಿಗೆ ಒಂದ್ ಕಡೆ ಒಂದು ಧೈರ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ವಿಚಾರವಂತ ಹೇಳಿದಾಗ ಎಲ್ಲ ಒಂದ್ ಕಡೆ ಏನು ಅರಣ್ಯ ಪ್ರದೇಶ ಅಂತ ಏನು ಸರ್ಕಾರ ಜಾರಿ ಮಾಡಿತ್ತು, ತದನಂತರದಲ್ಲಿ ಕೂಡ ಅನಿರುದ್ಧ್ ಅವರು ಇರ್ಬೋದು, ಭಾರತೀಯಂ ಅವರು ಕೂಡ ಕಾವೇರಿ ಭವನ ಇರುವಂತಹ ಸಿಎಂ ಅವರಿಗೆ ಭೇಟಿ ಮಾಡಿ ಒಂದು 10 ಗುಂಟೆ ಜಾಗವನ್ನ ವಿಷ್ಣು ಒಂದೆಲ್ಲ ಒಂದ್ ಕಡೆ ಅವರ ಒಂದು ಸಮಾಧಿಯನ್ನ ಉಳಿಸ್ಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಕೂಡ ಒಂದು ಅರ್ಜಿಯನ್ನ ಕೊಟ್ಟಿರುವಂತದ್ದು. ಬಟ್ ಈ ಒಂದು ವಿಚಾರದ ಜೊತೆಗೆ ಇನ್ನೊಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಕೊಡಬೇಕು ಅನ್ನುವಂಥದ್ದು ಕೂಡ. ಯಾಕಂದ್ರೆ ನಮ್ಮ ಕನ್ನಡ ವಾಣಿಜ್ಯ ಮಂಡಳಿ ಕಡೆಯಿಂದ ಇರ್ಬೋದು, ಕನ್ನಡದ ಗಣ್ಯರಿಂದ ಇರ್ಬೋದು, ಟೀಮ್ ಕೂಡ ಮನವಿಯನ್ನು ಕೂಡ ಮಾಡ್ತಾನೆ ಬಂದಿರುವಂತದ್ದು. ಬಟ್ ಎಲ್ಲ ಒಂದ್ ಕಡೆ ಕ್ಯಾಬಿನೆಟ್ ಕೂಡ ಚರ್ಚೆ ಆಗಿ ತದನಂತರದಲ್ಲಿ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿ ವಿಷ್ಣುವರ್ಧನ್ ಅವರಿಗೆ ನೀಡುವಂತಹ ಒಂದು ಸಂಭವ ಇದೆ ಅಂತಾನೆ ಹೇಳ್ಬೋದು ರೋಜಾ. ಆಲ್ರೈಟ್, ಥ್ಯಾಂಕ್ ಯು ರವಿಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.